Hello everyone, good morning. Welcome to my YouTube channel Life with ನೇತ್ರ. ನಾನು ನೇತ್ರ. ನನ್ನ ಡೇ ಸ್ಟಾರ್ಟ್ ಆಗೋದು ಇದೇ ರೀತಿ ಬಿಸಿ ನೀರಿನಿಂದ ಕಷಾಯ ಆಗಿರ್ಬೋದು ಅಥವಾ ಆಮ್ಲ ಲೆಮನ್ನು ಈ ಥರ ನನ್ನ ಡೇನ ಸ್ಟಾರ್ಟ್ ಆಗುತ್ತೆ. ನಾನು ಇವತ್ತು ಇಡ್ಲಿ ರೆಸಿಪಿ ಮಾಡಿದ್ದೀನಿ. ನಿಮಗೆ ಫುಲ್ ಡೀಟೇಲ್ ಆಗಿ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದು ರವಾ ಇಡ್ಲಿ. ನಾನು ಖಂಡಿತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇವತ್ತಿನ ಟಾಪಿಕ್ ಬಂದು ನಾನು ಸೆಲ್ಫ್ ಕೇರ್ ಆ್ಯಂಡ್ ಸೆಲ್ಫ್ ಲವ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ನಾನು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಹೇಳಿದ್ದೆ ಸೆಲ್ಫ್ ಕೇರ್ ಹೇಗೆ ಮಾಡ್ಕೋಬೇಕು, ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಹೇಳ್ತೀನಿ ಅಂತ. ನಾನು ಮೊದಲನೇ ವಿಡಿಯೋ ಇದನ್ನೇ ಮಾಡಬೇಕು ಅಂತ ಇದ್ದೆ, ಯಾಕಂದರೆ ನಮಗೆ ನಾವು ಸೆಲ್ಫ್ ಕೇರ್ ಮಾಡೋದು ತುಂಬ ಮಾಡ್ಕೋಬೇಕು. ಹಾಗಾಗಿ ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಅಂತ ಹೇಳ್ಬೋದು. ನಮ್ಮನ್ನು ನಾವು ಹೇಗೆ ಕಾಳಜಿ ತಗೋಬೇಕು, ನಮ್ಮನ್ನು ನಾವು ಹೇಗೆ ಲವ್ ಮಾಡೋದು ಇವತ್ತಿನ ಟಾಪಿಕ್. ಸೆಲ್ಫ್ ಕೇರ್ ಅಂದ್ರೆ ಏನು? ನಮ್ಮ ಬಾಡಿ, ಮೈಂಡ್, ಇಮೋಷನ್ಸ್ ಇದಕ್ಕೆ ಪ್ರಾಪರ್ ಆಗಿ ಕೇರ್ ಮಾಡೋದು ಅಂದ್ರೆ ಫಿಸಿಕಲ್ ಹೆಲ್ತ್ ಅಂಡ್ ಮೆಂಟಲ್ ಹೆಲ್ತ್. ನಾವು ಪ್ರಾಪರ್ ಆಗಿ ಸ್ಲೀಪ್ ಮಾಡೋದು, ಹೆಲ್ದಿ ಫುಡ್ ತಿನ್ನೋದು, ಸ್ಟ್ರೆಸ್ ಆದಾಗ ರೆಸ್ಟ್ ಮಾಡಲೇಬೇಕು. ನಾವು ನಮ್ಮ ಬಗ್ಗೆ ನಾವು ಕೇರ್ ಮಾಡಲೇಬೇಕು. ಇವತ್ತು ನನಗೆ ಬ್ರೇಕ್ ಬೇಕು ಅನ್ಸಿದ್ರೆ ಖಂಡಿತವಾಗಿ ಒಂದು ಬ್ರೇಕ್ ತಗೋಬೇಕು. ಇಲ್ಲ ಅಂದ್ರೆ ಖಂಡಿತವಾಗಿ ನೋ ಅಂತ ಹೇಳಲೇಬೇಕು. ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಲೇಬೇಕು. ಸೊ ಕೇರ್ ಮಾಡಲೇಬೇಕು ನಮಗೆ ನಾವು. ಸೆಲ್ಫ್ ಕೇರ್ ಈಸ್ ಬೇಸಿಕ್ ನೀಡ್, ಅದು ನಾಟ್ ಲಕ್ಸುರಿ ಅಲ್ಲ. ಸೆಲ್ಫ್ ಕೇರ್ ಇಲ್ಲ ಅಂದ್ರೆ ನಾವು ಟಯರ್ಡ್ ಫೀಲ್ ಆಗ್ತೀವಲ್ವಾ, ಇರಿಟೇಷನ್ ಆಗುತ್ತೆ, ಹ್ಯಾಪಿನೆಸ್ ಕಡಿಮೆ ಆಗುತ್ತೆ. ಹಾಗಾಗಿ ನಮ್ಮ ಬಗ್ಗೆ ನಾವು ತುಂಬ ಕಾಳಜಿ ಮಾಡಬೇಕು. ನಾವು ಚೆನ್ನಾಗಿದ್ರೆ ನಾವು ಮನೆಯವ್ರನ್ನೆಲ್ಲರನ್ನ ಕಾಳಜಿ ಮಾಡ್ಬೋದು. ನಾವೇ ಚೆನ್ನಾಗಿಲ್ಲ, ನಮ್ಮ ಬಗ್ಗೆನೇ ನಾವು ಕಾಳಜಿ ತಗೊಳ್ಳಿಲ್ಲ, ಆಮೇಲೆ ಏನಾದರೂ ಆರೋಗ್ಯ ಕೆಟ್ಟರೆ, ಏನಾದರೂ ಮಾನಸಿಕ ಇದಾದರೆ ನಾವು ಬೇರೆಯವ್ರ ಬಗ್ಗೆ ಕೇರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸೆಲ್ಫ್ ಕೇರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಯಾವ್ಯಾವ ಸೆಲ್ಫ್ ಕೇರ್ ಅಂತ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಹಾಗೆ ಸೆಲ್ಫ್ ಲವ್ ಅಂದರೆ ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ನಾವೇನಿದೀವೋ ಅದನ್ನು ಅಕ್ಸೆಪ್ಟೆನ್ಸಿ ಇರಬೇಕು ನಮಗೆ. ನಾನು ಪರ್ಫೆಕ್ಟ್ ಅಲ್ಲ, ಬಟ್ ಐ ಆಮ್ ಟ್ರೈಯಿಂಗ್ ಅಂತ ಹೇಳ್ಬೋದು. ಎಲ್ಲದರಲ್ಲೂ ನಾವು ಪರ್ಫೆಕ್ಟ್ ಅಂತ ಹೇಳಕ್ಕಾಗಲ್ಲ ಅಲ್ವಾ. ಮಿಸ್ಟೇಕ್ ಆದ್ರೂ ನಾವು ಸೆಲ್ಫ್ ಹೇಟ್ ಮಾಡ್ಕೊಳ್ಬಾರ್ದು. ಲೆಸನ್ ಅಂದರೆ ಅದರಿಂದ ನಾವು ಪಾಠ ಕಲಿತ್ವಿ. ಮೋರ್ ಮಿಸ್ಟೇಕ್ಸ್ ಆಗ್ತವೆ, ಎಲ್ಲರ ಜೀವನದಲ್ಲೂ ಮೋರ್ ಮಿಸ್ಟೇಕ್ಸ್ ಆಗ್ತವೆ. ಅದನ್ನ ನಾವು ಅನ್ಕೋಬಾರ್ದು, ಹೇಟ್ ಮಾಡ್ಕೋಬಾರ್ದು. ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಕಂಪ್ಯಾರಿಸನ್ ಅನ್ನ ಮೊದಲು ನಾವು ಸ್ಟಾಪ್ ಮಾಡಬೇಕು. ಬೇರೆಯವ್ರ ಜೊತೆ ನಾವು ಕಂಪ್ಯಾರಿಸನ್ ಮಾಡಲೇಬಾರ್ದು. ಎಸ್ಪೆಷಲಿ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಅಂದರೆ, ಬೇರೆಯವರ ಲೇಡೀಸ್ ನೋಡಿ ಅವ್ರ ಹಸ್ಬೆಂಡ್ ಚೆನ್ನಾಗಿದ್ದಾರೆ, ಫೇರ್ ಆಗಿದ್ದಾರೆ, ಅವ್ರ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾ ಇದ್ದಾರೆ, ಅವ್ರು ಅನುಕೂಲವಾಗಿದ್ದಾರೆ, ಲಕ್ಸುರೀಸ್ ಲೈಫ್ ನಡೆಸ್ತಾ ಇದ್ದಾರೆ, ಲೈಫ್ ಲೀಡ್ ಮಾಡ್ತಾ ಇದ್ದಾರೆ, ಹಾಗೆ ಅವ್ರಿಗೆಲ್ಲ ತುಂಬಾ ಕಂಫರ್ಟಬಲ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತೀವಿ. ದಯವಿಟ್ಟು ನಾವು ಬೇರೆಯವ್ರ ಜೊತೆ ನಾವು ಕಂಪ್ಯಾರಿಸನ್ ಅನ್ನ ಸ್ಟಾಪ್ ಮಾಡಲೇಬೇಕು. ಇದರಿಂದ ನಮಗೆ ಖಿನ್ನತೆ ಕಾಡ್ಬಿಡುತ್ತೆ. ನಮಗೆ ದೇವ್ರು ಏನು ಕೊಟ್ಟಿದ್ದಾನ ಅದರಲ್ಲೇ ನಾವು ಸುಂದರವಾಗಿ ಬದುಕಬಹುದು. ಸೆಲ್ಫ್ ಲವ್ ಅಂದ್ರೆ ಈಗೋ ಅಲ್ಲ. ಸೆಲ್ಫ್ ಲವ್ ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್, ನಮಗೆ ನಾವು ರೆಸ್ಪೆಕ್ಟ್ ಕೊಟ್ಕೊಳ್ಳೋದು ಅಂತ. ಹಾಗೇನೆ ನಮ್ಮ ಹೆಲ್ತ್ ಇಂಪಾರ್ಟೆಂಟ್. ಫಸ್ಟ್ ನಾವು ಚೆನ್ನಾಗಿದ್ರೆ ಮನೆಯವರ ಹೆಲ್ತ್ ಅನ್ನು ನಾವು ನೋಡ್ಕೋಬಹುದಲ್ವಾ. ಫಸ್ಟ್ ನಾವು ಪ್ರಿಫರೆನ್ಸ್ ಕೊಡಬೇಕು ನಮ್ಮ ಹೆಲ್ತಿಗೆ. ಇದು ಸೆಲ್ಫ್ ಲವ್. ಸೆಲ್ಫ್ ಕೇರ್ ಆ್ಯಂಡ್ ಸೆಲ್ಫ್ ಲವ್ ಬೋತ್ ಆರ್ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ಇದು ಕೇರ್ ಮಾಡ್ಕೋಬೇಕು, ಹಾಗೆ ನಮಗೆ ನಾವು ಲವ್ ಮಾಡ್ಕೋಬೇಕು, ಎರಡೂ ಇಂಪಾರ್ಟೆಂಟು. ನಮಗೆ ನಾವು ಟೈಮ್ ಕೊಟ್ಕೋಬೇಕು. ಪಾಸಿಟಿವ್ ಪೀಪಲ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಇದು ವೆರಿ ಇಂಪಾರ್ಟೆಂಟು. ನಾವು ಯಾವತ್ತೂ ನೆಗೆಟಿವ್ ಜೊತೆ ಅವ್ರ ಜೊತೆ ಇದನ್ನು ಫ್ರೆಂಡ್ಶಿಪ್ಪೇ ಮಾಡಬಾರ್ದು. ಯಾವಾಗಲೂ ಪಾಸಿಟಿವ್ ಇರೋ ಜೊತೆ ನಾವು ಫ್ರೆಂಡ್ಶಿಪ್ ಮಾಡಬೇಕು. ನಾವು ಲಿಟ್ಲ್ ಕೇರ್ ಎವ್ರಿ ಡೇ ಈಸ್ ಈಕ್ವಲ್ ಟು ಬಿಗ್ ಚೇಂಜ್. ನಾವು ಚಿಕ್ಕದಾಗಿ ಕೇರ್ ಮಾಡ್ತಾ ಹೋದ್ರೆ ನಮ್ಮ ಬಗ್ಗೆ ನಾವು ಮುಂದೊಂದು ದಿನ ಬಿಗ್ ಚೇಂಜ್ ನಮ್ಮಲ್ಲೇ ಕಾಣ್ಬೋದು ಅಲ್ವಾ. ಹಾಗಾಗಿ ನಮ್ಮ ಸೆಲ್ಫ್ ಲವ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೆಲ್ಫ್ ಕೇರ್ ಆ್ಯಂಡ್ ಸೆಲ್ಫ್ ಲವ್ ಬೋತ್ ಆರ್ ಇಂಪಾರ್ಟೆಂಟು. ಇಫ್ ಯು ಲೈಕ್ಡ್ ದಿಸ್ ವಿಡಿಯೋ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಶೇರ್ ಮಾಡಿ. ಹಾಗೆ ಏನಾದರೂ ನಿಮಗೆ ಅಭಿಪ್ರಾಯ, ಅನಿಸಿಕೆ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇಂತಹ ಮೋಟಿವೇಶನಲ್ ವಿಡಿಯೋ ಬೇಕಾದರೆ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.